ಡೆಕೋರ್ ಮಾಡಕತ್ತೀವಿ, ವೆಲ್ಕಮ್ ಮಾಡ್ಕೋಬೇಕಲ್ಲ. ಹಾಕಿ ಬರ್ದ ಹಿಂಗೆ ಹೋದ್ರೆ ನನಗಂತೂ ಭಾಳ ಖುಷಿ ಆಗ್ಬಿಟ್ಟಿತ್ತು. ಕೃಷ್ಣ ನನಗೋಸ್ಕರ ಇಷ್ಟು ಕಷ್ಟಪಟ್ಟು ಡೆಕೋರ್ ಮಾಡಿದ್ದು. ಅಡುಗೆ ಪಡಿಗೆ ಮಾಡಬೇಕು, ಮಮತಾ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಇವತ್ತು ಮಮತಂದು ಡಿಸ್ಚಾರ್ಜ್ ಆಗತೈತಿ. ಮಮತಾ ಮನೆಗೆ ನೋಡಿ, ನೀನು ನೋಡಕ್ ನೋಡಿ ಹಚ್ಚಿಲ್ಲತ್ತ ವೆಲ್ಕಮ್. ಸೆಲೆಬ್ರೇಷನ್ ಪಾರ್ಟಿ ಹೆಂಗ್ ನಡಕತೈತಿ? ಫಸ್ಟ್ ಟೈಮ್ ಆಯ್ತಲ್ಲ, ಬರೀ ನೋಡ್ತಿದ್ದೆ, ಬೇರೆ ಎಲ್ಲ. ಫೈನಲಿ ಇವತ್ತು ಮಮತಂದು ಡಿಸ್ಚಾರ್ಜ್ ಆಗತೈತಿ. ಹೊಂಟೀವಿ, ಎಲ್ಲ ಪ್ಯಾಕಿಂಗ್ ಆಗೈತಿ ನೋಡ್ರಿ. ಮಮತ ಊಟ ಮಾಡಕತ್ತಾಳ, ಊಟ ಮಾಡಿ ಹೋಗ್ಬಿಡ್ತಿ. ಸೊ ಇಷ್ಟು ದಿನ ನಾವು ಅಕ್ಕ ಸ್ವಲ್ಪ ಭಾರಿ ಚೆನ್ನಾಗಿ ಮಾತಾಡ್ತಾ ಇದ್ರು. ಇಷ್ಟು ದಿನ ನಮ್ಮ ಜೊತೆಗೆ ಇದ್ರು, ನಮ್ಮ ಜೊತೆನೇ ಅವ್ರದ್ದು ಡೆಲಿವರಿ ಆಯಿತು ಪಾಪ ಅವ್ರ ಮಗಳದು. ಹಾಂ ಮಗ ಅಲ್ಲ, ಅವ್ರ ಮಗಳದು ಮೊಮ್ಮಗ ಫುಲ್ ಖುಷಿಯಾಗಿದ್ದಾರೆ ಅವರು. ಸೊ ಹೊಂಟೀವಿ ನಾವು ಎಲ್ಲರೂ. ಬರ್ರಿ ಮನೆಗೆ ಹೋಗಿ ಸಿಗಮ್ರಿ. ಇವತ್ತು ಡಿಸ್ಚಾರ್ಜ್ ಆಗತೈತಿ. ಮಗದ ಖುಷಿ ನೋಡ್ರಿ ಮಮತಾಗ. ಹಾಂ ಖುಷಿ ಆಗತೈತೆ, ಇಲ್ಲೇ ಇರ್ಬೇಕು ಅನ್ಸೈತೆ. ಖುಷಿ ಐತೆ ಮನೆಗೆ ಹೋಗಕ್ಕೆ. ನಿನ್ನೆ ಶುಕ್ರವಾರ ಹೋಗ್ಬೇಕಂತ ಮಾಡಿದ್ವಿ, ಹೋಗೋಕ್ಕಾಗಿಲ್ಲ. ನಮ್ಮ ಸಾನಿ ಮಕ್ಕ ಮುಟ್ಟಾಳ, ಕರ್ಕೊಂಡು ಹೋಗ್ಬೇಕು. ಇವಾಗ ಕಾರ್ ಬುಕ್ ಮಾಡಿ ಹೋಗ್ಬೇಕು. ಅವ್ರಮ್ಮ ಊಟ ಮಾಡ್ತಾಯಿದ್ದಾರೆ, ಅದಕ್ಕೆ ವೇಟ್ ಮಾಡಕತ್ತೀವಿ. ಊಟ ಮಾಡಿದ ತಕ್ಷಣ ಬ್ಯಾಗಿಗೆ ತಗೊಂಡು ಹೋಗ್ತಾ ಇರೋದು ಅಲ್ವ ಅಂತ. ಹೆಂಗಿತ್ತು ಹಾಸ್ಪಿಟ್ಲ್ ಜರ್ನಿ? ಖುಷಿಯಾಗಿತ್ತ? ಮತ್ತೆ ಹಾಸ್ಪಿಟ್ಲಿಗೆ ಬರ್ಬೇಕಂದ್ರೆ ಯಾವಾಗ ಒಂದ್ಸಲ ಚೆಕಪ್ಪಿಗೆ ಏನಾದರೂ 3 ತಿಂಗಳಿಗೆ ಮತ್ತೆ ಬರ್ಬೇಕಲ್ಲ. ನಲ್ಲಕ್ಕೆತ್ತ. ಸೊ ನೋಡ್ರಿ ಹೊಂಟಿದ್ರೆ ಮಮತ ಮನೆಗೆ. ನೋಡಿ ನೀನು ನೋಡಕ್ ನೋಡಿ ಹಚ್ಚಿಲ್ಲತ್ತ ಇಲ್ಲ ಇಡತ್ತೆ, ಇಂದ ಡಿಕ್ಕಿಯಾಗಿ ಇಡತ್ತೆ. ಹಾಂ ಎಲ್ಲ ಇಡತ್ತೆ ನೋಡಿ. ಸೊ ಅವ್ರೆ ಡಿಕ್ಕಿ ಓಪನ್ ಮಾಡಿದ್ರ ಸರಿ ಹೋಯ್ರಿ ಬರ್ತನ. ಹೊಂಟ್ರು ನೋಡಿ ಕಾರ್ನಾಗ ಮನೆಗೆ ಹೊಂಟ್ರು ಸೀದಾ. ನಾವು ಬೈಕ್ ತಗೊಂಡ್ಬಂದಿದ್ದೀವಿ, ಬೈಕ್ ತಗೊಂಡು ಹೋಗೋಣ ಬರ್ರಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಸೊ ಇವಾಗ ಏನಾಗ್ತದ, ನಾ ಸಡನ್ಲೇ ಹಂಗೆ ಅಂದಕ್ಕೆ ಸಡನ್ಲೇ ಬೆಟ್ಟು ಬಿದ್ರು. ದ್ರೌಪದಿ ಅವ್ರ ತಂಗಿಯವರು, ಅವರು ಸಡನ್ಲೇ ಬೆಟ್ಟು ಬಿದ್ರು. ಸೊ ತಮ್ಮೇಲೆ ನೋಡ್ದಂಗೆ ಮಮತಾಗ ಇವತ್ತು ಡೆಲಿವರಿ ಮುಗಿಸ್ಕೊಂಡು ನಮ್ಮ ಮನೆಗೆ ಬರೋ ದಿನ ಇವತ್ತು. ನನ್ನ ಮನೆಗೆ 2ನೇ ಲಕ್ಷ್ಮಿ ಬರೋ ದಿನ ವೆಲ್ಕಮ್ ಮಾಡ್ತಾ ಇದೀವಿ ಅಂತ ಹೇಳು. ಸೊ ಇವಾಗ ಡೆಕೋರ್ ಮಾಡಕತ್ತೀವಿ, ವೆಲ್ಕಮ್ ಮಾಡ್ಕೋಬೇಕಲ್ಲ. ಹಂಗಾಗಿ ಹೂವು ಗಿವ್ವ ಎಲ್ಲ ತೊಗೊಂಬಂದಿದ್ದೀನಿ. ಸೊ ಮಮತಾಗ ಏನು ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಮನೆಗೆ ಬಿಟ್ಟು ಬಂದೀನಂದ್ರೆ, ಇದ್ರಾಗ ಮನೆಯೆಲ್ಲ ಗಲೀಜಾಗ್ಬಿಟ್ಟೈತಿ, ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹಂಗಿಂಗೆ ಅಂತ ಹೇಳ್ಬಿಟ್ಟು ಮಮತಾನ ನಮ್ಮ ಮಾವರ ಮನೆಯಲ್ಲಿ, ಅಂದರೆ ನಮ್ಮ ಹಳೆ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ. ಬಿಟ್ಟು ನಾವಿಲ್ಲಿ ಡೆಕೋರ್ ಮಾಡಿಬಿಡೋಣ ಅಂತೇಳಿ. ಆಕೆಗೆ ಗೊತ್ತಿಲ್ಲ. ಸೊ ಆಕೆ ಅಲ್ಲಿರ್ತಾಳೆ. ನಾವು ಇವಾಗ ಬಂದ್ಬಿಟ್ಟು ಡೆಕೋರ್ ಮಾಡಿಬಿಟ್ಟು ಸಡನ್ಲಿ ಸರ್ಪ್ರೈಸ್ ಕೊಡ್ಬೇಕಾಗಿ. ಸೊ ಬರ್ರಿ ಮಾಡಮ್ರಿ. ಹೂವೆಲ್ಲ ಇದು ಮಾಡಕತ್ತಾರ ನೋಡ್ರಿ, ಹೂವೆಲ್ಲ ಇದು ಮಾಡಕತ್ತಾರ. ಸೊ ಚೆನ್ನಾಗಿರುತ್ತೆ ಈ ಲಾಗು. ಎಂಟುವರೆಗೆ ನೋಡ್ರಿ ಅಂತ ಹೇಳ್ತೀನಿ. ಭಾಳ ಎಫರ್ಟ್ ಹಾಕಿ ಮಾಡಕತ್ತೀನಿ. ಸೊ ಬರ್ರಿ. ಕಲರ್ ಹೂವು ತಂದು ಬರೀ ಇದೇ 2 ಕೆಜಿ ತಂದ್ಬಿಟ್ಟು ನಾನು. ಜಾಸ್ತಿ ಆಗುತ್ತಂತೆ ಕಮ್ಮಿ ಆಗುತ್ತಂತೆ? ಹಾಂ ಕರೆಕ್ಟ್ ಆಗ್ಬೋದು. ಇಲ್ಲಿ ಡಿಫ್ರೆಂಟು ಹೂವು ಅದಾವ. ಸ್ವಲ್ಪ ಏನಂದರೆ ಆರ್ಟ್ ಶೇಪ್ ಬಳಸ್ಬೇಕು. ಇಲ್ಲಿ ಸೆಂಟ್ರ್, ಇಲ್ಲಿ ಆರ್ಟ್ ಶೇಪ್ ಬರುತ್ತೆ ದೊಡ್ಡದಾಗಿ. ಅಲ್ಲಿ ಸುತ್ತರ ಸೈಡ್ ಮಾತ್ರ ಅದು ಆ ಕಲರ್ ಹಾಕೋದು. ಸೆಂಟ್ರೆಲ್ಲ ರೋಜಾ ಹೂವು ಬರ್ತಾವೆ ರೆಡ್ಡಾಗಿ. ಸೊ ಬರೀ ಒಂದೊಂದು ತೋರ್ಸ್ಕೊಂತ ಹೋಗ್ನು.
ಬರ್ರಿ ಲೆಟ್ಸ್ ಗೋ. ರೋಜಾ ಹೂವು ತಗೊಂಡೋಗಿ ಬಂದೀವಿ. ಕೆ ಜಿ ಕಂಡಪಟ್ಟೆ ಹೇಳಕತ್ತೆ ಅಂದ್ರೆ ರೇಟ್. ಇವಾಗ ನಮ್ಗೆ ಜಾಸ್ತಿ ಬೇಕಾದ ಹೂವು ಇವಾಗ ಕೆಂಪು ಬೇಕು, ಆರ್ಟ್ ಶೇಪ್ ಕೊಡಿಸ್ಬೇಕಲ್ಲ. ಎಷ್ಟು ಕೆ ಜಿ? 200 ಕಮ್ಮಿ ಮಾಡ. ಎಷ್ಟು ಒಂದು 2 ಕೆ ಜಿ 180 ಕೊಟ್ಬಿಡ ಆಗಾಗತ್ತೇನ. ಕೆ ಜಿ 180 ಆಗತ್ತೇನ. ಸೊ ನೋಡ್ರಿ, ಈ ಕಡೆ ಸಪ್ರೇಟಾಗಿ ಬಿಡಿಸೈತಿ, ಆ ಕಡೆ ಸಪ್ರೇಟಾಗಿ ಬಿಡಿಸೈತಿ. ಇವು ರೋಜೆ ಹೂವು ಅಷ್ಟೇ ಇರೋದು. ಇದನ್ನೊಂದು ಬಿಡಿಸ್ಬಿಟ್ರೆ ನಮ್ಮ ಕೆಲಸ ಬೇಗ ಆಗುತ್ತೆ. ಜಲ್ದಿ ಮಾಡ್ಬೇಕು. ಕತ್ಲಾಗತ್ತೆ ಚಂದ ಕಾಣಿಸುತ್ತೋ ಏನಾಗ್ಲತ್ತೆ ಚಂದ ಕಾಣಿಸುತ್ತೋ ಗೊತ್ತಾಗಲಾಗಿತ್ತು. ಯಾವ ಥರ ಡಿಸೈನ್ ಬರುತ್ತಂತ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿ ಮಟ್ಟ ಬರುತ್ತಾನೆ ಹಿಂಗೆ. ಖುಷಿ ಆತಾಳಲ್ಲ ಆಕಿ. ಫೋನ್ ಹಚ್ಕೊಳ ಎಷ್ಟೊತ್ತಾಗತ್ತೆ ಅಂತೇಳಿ ನಾನು ಒಬ್ಬನೇ ಇದ್ದೀನಿ. ಮನೆ ಕ್ಲೀನ್ ಮಾಡ್ಬೇಕು ನಾನು. ಈ ಮನೆ ಹೊಲಸಾಗೈತಿ ಫುಲ್ಲು. ಅಲ್ಲೇ ಇರು, ಮನೆ ಕ್ಲೀನ್ ಮಾಡಿದ ಮೇಲೆ ಬರಂತಿ ಅಂತೇಳಿ ಬಂದೀನಿ. ಇವಾಗ ಹಂಗೆ ಮಾಡಕತ್ತೀವಿ ಅಂತ ಗೊತ್ತಿಲ್ಲ ಆಕಿಗೆ. ಅಂತಾಗ ಬಿಗ್ ಸರ್ಪ್ರೈಸ್ ಅನ್ಸಕತ್ತೈತೆ ನನಗೆ. ಫಸ್ಟ್ ಟೈಮ್ ಮಾಡಕತ್ತೀನಿ ಈ ಥರ ಸರ್ಪ್ರೈಸು. ನೋಡಮ್ರಿ ಹೆಂಗೆ ಬರುತ್ತೆ ರಿಯಾಕ್ಷನ್ ಅಂತ. ಮಾಡೋಕೆ ಗೊತ್ತಿಲ್ಲ. ಸಡನ್ಲೇ ಅಲ್ಲಿ ಒಂದು ಏನಾದರೂ ಬಟ್ಟೆ ಕಟ್ಟಿ ಹಿಂಗೆ ಬಂದು ಇಲ್ಲಿಂತ್ರ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ. ಇಲ್ಲಿ ಬಂತು ಹಿಂಗೆ ತೆಗೆದ್ರೆ ಟಕ್ಕಂತ ಹೂವು ಬೀಳಂಗೆ ಹಾಕಿ ಮೇಲೆ ಆ ಥರ ಪ್ಲ್ಯಾನ್ ಮಾಡಿ. ಇದಕ್ಕೇನು ಇಲ್ಲ, ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ ಒಟ್ಟಾಕಿ ಖುಷಿ ಪಡಿಸ್ಬೇಕು ಮಮತಾಗ, ನಮ್ಮ ಚಿಕ್ಕ ಪುಟಾಣಿಗೆ ಅಷ್ಟೇ. Did you wait too long? Tell him that you love him, but he's already gone, darling. Did you make 2 wrongs? Know that daddy never made it right before, darling. You were never made to be the judge, darling. ಸೊ ನೋಡ್ರಿ, ಆರ್ಟ್ ಶೇಪ್ ರೆಡಿ ಆಗೈತಿ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಸೈಡ್ ಎಲ್ಲ ಈ ಕಲರ್ ಹಾಕ್ಬಿಡೋಣಂತ. ಯೆಲ್ಲೋ ಕಲರ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತಂತ ನೋಡೋಣ್ರಿ. ಸೊ ಹಿಂಗೆ ಆಗೈತಿ. ಆದ್ರೆ ಗ್ಯಾಪ್ ಆಯ್ತದ. ಅದೇ ಹೇಳಿದ ಹೂವು ಕಮ್ಮಿ ಆದು ಅಣ್ಣ ಅಂತ. Oh yeah, 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 oh yeah. Hey there, what you drinking? 2 shots, let's pour it out. I know what you're thinking, but tomorrow won't come for us. This life that we're living. ಇವಾಗ ಹೂವು ಕಮ್ಮಿ ಆಗತ್ತವ. ಹೂವು ಹೋಗಿ ತರಬೇಕು. ನಿನ್ನ ಅಷ್ಟು ಅನ್ಸೋಲ್ತು ಫೀಲ್. ಹೂವು ಕಮ್ಮಿ ಬಿದ್ದಾವೆ. ಇಲ್ಲೆಲ್ಲ ವೆಲ್ಕಮ್ ಅಂತ ಹಾಕ್ಬೇಕು. ನೋಡ್ರಿ ಇಷ್ಟು ಚಂದ ರೆಡಿ ಆಗೈತೆ ನೋಡ್ರಿ ನಮ್ಮ ಮನೆ. ವೆಲ್ಕಮ್ ಮಾಡೋಕ್ಕೆ ಮುಂತಾಗಿ ಇಷ್ಟೆಲ್ಲ ಡೆಕೋರ್ ಮಾಡಿ ನಾನು. ಸೊ ನೋಡೋಣ ಬರ್ರಿ ಏನೇನಾಗುತ್ತೋ. ಹೂವು ಕಂಬಿದ್ದಾವ, ಹೋಗಿ ಹೂವು ತಗೊಂಬರ್ತೀನಿ ಬರ್ರಿ. ಅಷ್ಟು ನೀಟಾಗಿ ರೆಡಿ. ಗಾಳಿ ಬೇರೆ ಬರೋಕತ್ತೈತಿ. ನಮ್ಮ ಡೆಕೋರೇಷನ್ ಎಲ್ಲ ಕೆಡುತ್ತಾ ಏನು ಮಾಡ್ತೈತಿ ಗೊತ್ತಾಗಲ್ಲ. ಗಾಳಿ ಬೇರೆ ಇಲ್ಲಿ ಮಾತ್ರ ಕುಂದ್ರಲ್ಲ ಅನ್ಸುತ್ತಲ್ಲ, ಗಾಳಿಗೆ ಹೋಗ್ಬಿಡುತ್ತೆ. ಫೈನಲಿ ಎಲ್ಲ ರೆಡಿ ಆಗೈತಿ. ಇವಾಗ ಮಮತಾ ಬರೋದು ಅಷ್ಟೇ ವೇಟಿಂಗ್. ಸೊ ಹೆಂಗಾಗೈತೆ ಅಂತ ಒಂದು ಸಿನಿಮಾಟಿಕ್ ಹಾಕ್ತೀನಿ, ನೋಡ್ಕೊಂಬರ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಅಂತ. ರೋಜು ಹೂವಾಗಿನ ಎಲ್ಲ ಹಂಗೆ ಬರೋಕತ್ತವ. ಸೊ ಹಿಂಗಲಿಂದ ಮಮತಾ ಬಂದಂದ್ರೆ ಇದು ವೆಲ್ಕಮ್ ಅಂತ ಹಿಂಗೆ ಹಾಕೈತಿ. ಸೊ ಹಿಂಗೆ ಹಾಕಿ ಬರ್ದ ಹಿಂಗೆ ಹೋದ್ರೆ ಅಲ್ಲೊಂದು ಚೆನ್ನಾಗಿರೋದೊಂದು ಇದು ಬರೋದು ಹಾಕಿನಿ. ನೋಡ್ರಿ ಹೆಂಗಾಗೈತಿ. Hate it when my doubts and my fears swell up like the ocean. It feels like I could drown in my tears. Everything's overflowing. Scared that I won't get it right, get it right. My nerves are working overtime, overtime. Tell myself to calm down and breathe. Step out of the
just gotta be fearless. You just gotta be fearless. You just gotta be fearless. You just gotta be. ಎಲ್ಲ ಮುಗಿದೈತಿ, ಎಲ್ಲ ಡೆಕೋರೇಷನ್ ಮಾಡೀವಿ. ಇವಾಗ ಮಮತನ ಕರ್ಕೊಂಬರಕ್ಕೆ ಹೊಂಟೀನಿ. ಬೈಕ್ನ ಕರ್ಕೊಂಬರೋಕ್ಕಾಗಲ್ಲ, ಹಾಗಾಗಿ ಆಟೋ ಹೇಳೈತಿ. ಭೀಮ್ನ ಅವ್ರ ತಮ್ಮಂದು ಆಟೋ ಐತಿ, ಅವ್ರ ತಮ್ಮನ ಆಟೋದಾಗೆ ಬರ್ತೀವಿ. ಮಮತಾಗ ಏನು ಹೇಳ್ತೀನಂದ್ರೆ ಇವಾಗ ಹೋಗಿ ಲಾಗ್ ಮಾಡ್ತೀನಿ ಆಕಿನ ಮುಂದೆ. ಅದ್ರ ಏನಂತ ಲಾಗ್ ಮಾಡಕತ್ತೀನಿ ಅಂತ ಆಕಿಗೆ ಗೊತ್ತಿದ್ದ ಪ್ರಕಾರ ಅಂದ್ರೆ ಡೆಲಿವರಿ ಆಗೈತಿ, ಡೆಲಿವರಿದು ಮನೆಗೆ ಹೊಂಟೀವಿ ಅಂತ ಲಾಗ್ ಮಾಡಕತ್ತೇನಂತ ಅನ್ಕೊಂತಾಳಾಕಿ. ಸೊ ನಿಜ ಏನಂತ ನಿಮಗೆ ಗೊತ್ತಿರುತ್ತೆ. ಸೊ ಆಕಿನ ಮುಂದೆನೂ ಲಾಗ್ ಮಾಡ್ತೀನಿ. ಇದ್ರಂಗೆ ಮನೆಗೆ ಹೊಂಟೀವಿ, ನಮ್ಮ ಮಾವನವ್ರ ಮನೆಗೆ ಬಂದಿದ್ವಿ ಹಂಗೆ ಅಂತ ಹೇಳ್ತೀನಿ. ವೀಡಿಯೋ ಮಾಡಲೇಬೇಕಲ್ಲ, ಇಲ್ಕಂದ್ರೆ ಆಕಿಗೆ ಗೊತ್ತಾಗಲ್ಲ, ನಿಮಗೆ ಕ್ಯಾಪ್ಚರ್ ಆಗೋಲ್ಲ ರಿಯಾಕ್ಷನ್. ಆಕಿನ ಮುಂದೆ ಗೊಪ್ಪ ಹಿಡ್ಕೊಂಡಿ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಡೌಟ್ ಬರುತ್ತೆ. ಲಾಗ್ ಮಾಡ್ಕೊಂತ ಹೋಗ್ತಿರ್ತೀನಿ. ಸೊ ನೋಡ್ತೀರಿ. ಸೊ ನೋಡ್ರಿ, ಆಟೋದಾಗ ಹೊಂಟೀವಿ ನಾವು ಮಮತಾ. ಸೀದಾ ನಮ್ಮದು ಡಿಸ್ಚಾರ್ಜ್ ಆದ ತಕ್ಷಣ ಇವ್ರ ಮನೆಗೆ ಬಂದ್ವಿ. ಯಾಕಂದರೆ ನಮ್ಮ ಮನೆ ಭಾಳ ಹೊಲಸಾಗಿಬಿಟ್ಟಿತ್ತಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ನಾನು ಇಲ್ಲೇ ಇರೋ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹೋಗಮ್ಮ ಅಂತ ಹೇಳಿದೆ. ಹೋಗ್ಬೇಕು ಅನ್ಬೇಕು ಅನ್ನೋದ್ರಾಗ ಮಳೆ ಬಂದ್ಬಿಡ್ತಿ. ನೋಡಿ, ಆಮೇಲೆ ನಮ್ಮ ಮನೆಯಲ್ಲ ಕರೆಸಿ ಅನಿಲ್ ಯಶ್ ರಾಕಿ ಬಾಯ್ ಕರೆಸಿ ಹೊಂಟೀವಿ. ನಮ್ಮ ಮನೆಗೆ ಹೊಂಟಿ ಖುಷಿ ಐತೆ. ಮನೆಗೆ ಫಸ್ಟ್ ಕಾಲಿಡಾಕತ್ತಾಳ ನಮ್ಮ ಮಗಳು, ಚಿಕ್ಕ ಮಗಳು. ನಮ್ಮ ದೊಡ್ಡ ಮಗಳನ್ನ ಕರ್ಕೊಂಬರ್ತಿದ್ವಿ, ಅದು ವೀಡಿಯೋ ಮಾಡೋಕೆ ಬಿಡಲ್ಲ ಆಕೆ. ಹಂಗಾಗಿ ಅವ್ರ ಅಪ್ಪ ಅಮ್ಮ ಕರ್ಕೊಂಬರ್ತೀವಿ. ಇಲ್ಲೇ ರೈಟ್ ಹೊಡಿ. ನೋಡಿಲ್ಲ, ಫಸ್ಟ್ ಟೈಮ್ ಬರೋಕೈತೆ ನಮ್ಮ ಮನೆಗೆ ಯಾರು. ಸೊ ಈ ಹುಡುಗ ಯಾರಂತ ನಿಮಗೆ ಡೌಟ್ ಇರ್ಬೋದು. ಭೀಮ ಅದನಲ್ಲ, ಅವ್ರ ಸ್ವಂತ ತಮ್ಮ. ಅಡುಗೆ ಪಡಿಗೆ ಮಾಡ್ಬೇಕು, ಮಮತಾ ಅಡುಗೆ ಸ್ಟಾರ್ಟ್ ಮಾಡ್ಬೇಕು. ರೆಸ್ಟ್ ಮಾಡಿ. ಸೊ ಬರ್ರಿ ಮನೆಗೆ ಹೋಗಿ ನೋಡಮ್ರಿ, ಸಿಗಮ್ರಿ. ಸೊ ನೋಡ್ರಿ, ಮನೆಗೆ ಬಂದೀವಿ. ಬರ್ರಿ ಮನೆಗೆ ಹೋಗಿ. ಸುಮ್ಮನೆ ನಾನು ಸಣ್ಣದಾಗ ಒಂದು ಹೂವು ತಂದು ಮಾಡಿ. ವೆಲ್ಕಮ್. Wanna clear a bottle of Cabernet. Wanna stay home, not even drink. Wanna get out of my own head. Wanna lay down, overthink. I wanna cry every. ತಡಿ. ಸರ್ಪ್ರೈಸ್. ಅಷ್ಟೇ ಕೊಡು ಮಗುನ, ಪರೆ ಮಗುನ್ ಕೊಡ್ಬೇಡ. Hate it when my doubts and my fears swell up like the ocean. It feels like I could drown in my tears. Everything's overflowing. Scared that I won't get it right, get it right. My nerves are working overtime, overtime. Tell myself to calm down and breathe. Step out of the shadows, into the fire. Don't be afraid to go out on a wire. Live in the moment. ಸೊ ನೋಡ್ರಿ, ನಮ್ಮಿಬ್ಬರಿಗೆ ನಮ್ಮ ಚಿಕ್ಕ ಮಗಳು ಹುಟ್ಟಿರೋದಕ್ಕೆ ಖುಷಿಗೋಸ್ಕರ ಇಷ್ಟೆಲ್ಲ ಡೆಕೋರೇಷನ್ ಮಾಡಿವಲ್ಲ. ಈ ಮನೆಗೆ ಹುಟ್ಟಾಳ. ಸೊ ಇನ್ಮೇಲೆ ಖುಷಿಯಾಗಿರಲಿ ನಾವು ಅಂತ ಅನ್ಕೊಂಡಿನಿ. ನೋಡ್ರಿ ಇಲ್ಲಿ ನಾವು ಎಷ್ಟು ಡೆಕೋರೇಷನ್ ಮಾಡಿದಾಗ ಸೆಂಟ್ರ್ ನನ್ನ ಮಗಳು ಮಕ್ಕಂದಳ, ಚೆನ್ನಾಗಿ ಮಕ್ಕಂದಳ, ಕ್ಯೂಟಾಗಿ. ಇದ್ದೇ ಒಂದು ಫೋಟೋ ತೆಗಿಬೇಕಲ್ವ ಅಂತ. ಎಷ್ಟು ಚಂದ ಮಕ್ಕಂದಳ ನೋಡ್ರಿ ಆಕಿಗೆ.
ಕ್ಯೂಟಾಗಿ ಕಾಣಿಸಕತ್ತೈತಿ ನನ್ನ ಬಂಗಾರಿ ಅಂದ್ರೆ ಅಷ್ಟು ಕ್ಯೂಟಾಗಿ ಕಾಣಿಸಕತ್ತೈತಿ ಇದ್ರ ನಡುಗೆ ಬರೋಕೆ ನೋಡ್ರಿ ಎಷ್ಟು ಚಂದ ಕಾಣಿಸುತ್ತೆ. ಸೊ ಫೈನಲಿ ಮಮತಾ ನೋಡಿದ್ದಾಯ್ತು, ಖುಷಿ ಆಗಿದ್ದಾಯ್ತು. ಆಕಿನ ರಿಯಾಕ್ಷನ್ ಕೇಳಂಬರಿ ಹೆಂಗಿತ್ತು ಹೆಂಗೆಲ್ಲ ಅಲ್ಲಿ ಇದು ಹಾಕಿದ್ದು ನೋಡಿದಿಲ್ಲ, ಒಂದು ಮನದಾಳ ಮಾತು ಹಾಕಿದ್ದು, ಮನದಾಳದ ಮಾತು. ನಾನು ಇದು ನೋಡಿ ಶಾಕ್ ಆಗಿದ್ದೆ. ನಾನು ಹಾಂ ಹೌದು ಸೋಪ್ ಆ ಕಡೆ ಇಟ್ಟು ಇಲ್ಲಾಂದ್ರೆ ಜಾಗ ಹತ್ತಿದ್ದಲ್ಲ ಅದಕ್ಕೆ. ಏನೇನೋ ಸರ್ಕಸ್ ಮಾಡ್ತಿದ್ವಿ. ಹಾಂ ಮತ್ತೆ ಫೈನಲಿ ಭೀಮಿಗೆ ಹೇಳೋಗಿದ್ದೆ ಅದನ್ನ ಹಿಂಗೆ ಗಿಡಕಂತ ಆ ರಿಯಾಕ್ಷನ್ ಹೆಂಗೆ ಬಂದೈತೆ ಏನು. ನಾನಂತೂ ಫೋನ್ ನನ್ನ ಜೊತೆ ತಗೊಂಡೋಗಿದ್ನಲ್ಲ, ಅನಿಲ್ ಕೊಟ್ಟ ವಿಡಿಯೋ ಮಾಡಿಸಿ ನಾರ್ಮಲ್ ಥರ ರಿಯಾಕ್ಷನ್ ಎಲ್ಲ ಅವ್ನ ಫೋನ್ನಾಗ ಬಂದೈತಿ. ಹೆಂಗೆ ಬಂದೈತೆ ನೋಡಿಲ್ಲ. ಸೊ ನೋಡಮ್ರಿ ಸದ್ಯಕ್ಕೆ ಮಮತನ್ ರಿಯಾಕ್ಷನ್ ಕೇಳಮ್ರಿ. ಏನು ಖುಷಿ ಆಯ್ತಾ ಇಲ್ಲ? ಖುಷಿ ಆಯ್ತು. ನಾನು ಬಂದಿದ ತಕ್ಷಣ ಏನು ಅನ್ಕೊಂಡೆ, ಫೋನ್ ಹಚ್ಚಿದ ನೀನು ಮನೆಯಿಂದ ಒರ್ಸಕತ್ತೀನಿ ಅಂದಿ. ಅದೇನೇ ಮಾಡಿದಿರ್ತಲ್ಲ ಅಂತ ಸುಮ್ಮನೆ ಇಲ್ಲೆಲ್ಲ ನೋಡಿದ್ನಿ, ಇಲ್ಲೆಲ್ಲ ಸುಮ್ಮನೆ ಪೂಜೆ ಮಾಡಿರ್ತಾನ ಆಗಿರ್ತಾನ ಅನ್ಕೊಂಡೆ. ಪಕ್ಕ ಖುಷಿ ಆಯ್ತಿಲ್ಲ? ಸೊ ನೋಡ್ರಿ ಇಷ್ಟು ಡೆಕೋರೇಷನ್ ಮಾಡಿದಕ್ಕೆ ಸಾರ್ಥಕ ಆಯ್ತು ಅಂದ್ರೆ ಫಸ್ಟ್ ಟೈಮ್ ಅಲ್ಲಿ ನೀನು ಸರ್ಪ್ರೈಸ್ ಮಾಡಿದ್ದೆ. ಫಸ್ಟ್ ಟೈಮ್ ಲೈಫ್ನಿಗೆ ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸ್ ಕೊಟ್ಟಿಲ್ಲ. ಇದೇ ನನ್ನ ಆಟು. ನನ್ನ ಆಟಲ್ಲಿ ಬಲಗಾಲಿಟ್ಟು ಕಾಲಿಡು ಬಾ. ನೀನಲ್ಲಮ್ಮ ಎರಡು ಕ್ಯೂಟಾಗಿರೋ ಮಕ್ಕಳನ್ನ ಕೊಟ್ಟಿದ್ದಾರೆ. ಸೊ ಫೈನಲಿ ಗಾಯ್ಸ್ ನಾ ಅನ್ಕೊಂಡಿದ್ದು ಆಯ್ತು. ಸೊ ಇದಕ್ಕೆಲ್ಲ ಎಫರ್ಟ್ ಹಾಕಿದ್ದು ನಮ್ಮ ಭೀಮಾ. ಥ್ಯಾಂಕ್ ಯು ಸೋ ಮಚ್. ಇವರು ಮತ್ತು ಇವರು ವೈಫು ಅವ್ರ ತಂಗಿ ಭಾಳ ಸಪೋರ್ಟ್ ಮಾಡ್ಯಾರ. ಥ್ಯಾಂಕ್ ಯು ಸೋ ಮಚ್. ನನ್ನ ಸಿಸ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ಭಾಳ ನಾಚಿಕೆ ಅಂತಾಳ ಕ್ಯಾಮ್ರಾ ಮುಂದೆ ಬರೋಕೆ. ಸೊ ನೋಡ್ರಿ ನನಗಂತೂ ಭಾಳ ಖುಷಿ ಆಗತೈತಿ. ನೋಡೋಣ ಬರ್ರಿ ಏನೇನಾಗುತ್ತೆ ಏನೇನಿಲ್ಲ. ಒಂದು ರೀಲ್ ಮಾಡ್ಬೇಕಂತ ಮಾಡಿ ಇದ್ರಾಗ ರೀಲ್ ಮಾಡಮ್ರಿ, ರೀಲ್ ಶೂಟ್. ಇಟ್ಕೊಂಡಿಬ್ರು ಕುಂತಾರ. ಹೃದಯ ಒಳಗಡೆ ಹೃದಯ ಹೃದಯ ಚೆನ್ನಾಗೈತೆ. ಹೃದಯ ಒಳಗಡೆ ಹೃದಯ ಇದೆ, ಅದರ ಒಳಗಡೆ ಏನು ಸಾಗೈತೆ. ಇಷ್ಟೆಲ್ಲ ಮಾಡಿರೋದಕ್ಕೆ ಮಮತಾ ಏನು ಹೇಳ್ತಾರೆ ನೋಡಮ್ರಿ. ಅದರ ಒಳಗಡೆ ಕುಂತು ವಿಡಿಯೋ ಮಾಡಕತ್ತೀವಿ. ಸೊ ಹೇಳ್ರಿ ನಿಮ್ಮ ಅಭಿಪ್ರಾಯ. ನನ್ನ ಅಭಿಪ್ರಾಯ ಹೇಳೋದೇನಿಲ್ಲ, ಫುಲ್ ಖುಷಿಯಾಗ್ಬಿಟ್ಟು ನಾನು ಬಂದಿದ ತಕ್ಷಣನೇ ಖುಷಿಯಾಗಿನಿ. ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ಭಾಳ ಖುಷಿ ಆಗೈತೆ. ಅಂದ್ರೆ ಫಸ್ಟ್ ಟೈಮ್ ಆಯ್ತಲ್ಲ, ಅದೇ ಭಾಳ ಖುಷಿ. ಬರೀ ನೋಡ್ತಿದ್ದೆ ಬೇರೆಯವ್ರೆಲ್ಲ, ಇವತ್ತು ನನಗೆ ಆ ಥರ ಆಗೈತಿ. ಅಂದ್ರೆ ಬೇರೆಯವರೆಲ್ಲ ಫೋನ್ಯಾಗ ನಾನೇನೊಬ್ರು ಸುಮ್ಮನೆ ಮಾಡಿ ಸುಮ್ಮನೆ ಎಕ್ಸ್ಪ್ರೆಷನ್ ಕೊಡ್ತಾರ ಅನ್ಕೊಂಡಿದ್ದೆ. ಇವತ್ತು ನನಗೆ ಫೀಲ್ ಫಸ್ಟಿಗೆ ನೋಡಿದಾಗ ಅಬ್ಬಬ್ಬಾ ಅನ್ಕೊಂಬಿಟ್ಟೆ. ಸೊ ಎಷ್ಟು ಏನು ಹೇಳ್ತಿ ಈ ಎಫರ್ಟಿಗೆ? ಏನು ಹೇಳಬೇಕು, ಎಫೆಕ್ಟ್ ಆಗ್ತಿತ್ತು. ಇಷ್ಟ ಆಯ್ತು ನನಗೆ ಭಾಳ. ಸೊ ಮಸ್ತೆ ಮಾಡ್ರಿ ಎಲ್ಲ ಸೇರಿ. 4 ಗಂಟೆ ಕುಂತೀವಿ. ಟೈಮ್ ಎಷ್ಟಾಯ್ತು ಇವಾಗ? 6:30. ಅವಲ್ಲಿಂದ ಈಕಿ ಫೋನ್ ಹಚ್ಚಿದಾಗ ಏನಂತ ಹೇಳಿನಂದ್ರೆ, ಏಯ್ ಕ್ಲೀನ್ ಮಾಡ್ತಿದ್ದೀನಿ ತಡಿ, ಒಬ್ಬನೇ ಇದ್ದೀನಿ, ಮನೆ ಸ್ವಚ್ಛ ಮಾಡ್ಬೇಕು, ಜಗ್ಗಿ ಕಸ ಹೋದೈತೆ ಅಂತೇಳಿ ಈಕೆ ಹಿಂಗೆ ಯಾಮರ್ಸಿ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀವಿ. ಒಬ್ಬನೇ ಯಾಕೆ ಮಾಡ್ತಿ, ಕರ್ಕೊಂಡು ಹೋಗಂದ್ರೆ ಇಲ್ಲ ಇಲ್ಲ ಐತೆ ಅಂತ ಇಷ್ಟೆಲ್ಲ ಮಾಡ್ಯಾರ ಎಲ್ಲರೂ ಸೇರಿ. ಸೊ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡೀನಿ. ಸೊ ಏನೇನೋ ನಾ ಅನ್ಕೊಂಡಂಗೆ ಅನ್ಸಿಲ್ಲ ನನಗೆ. ಇನ್ನ ಭಾಳ ಅವು ಮಾಡಕ್ಕೆ ಅಲ್ಲಿಂದ ರೋಜೆ ಹೂವು ಬ್ಲೋಯಿಂಗ್ ಮಾಡಿದ್ವಲ್ಲ మేము, ಆ ಪ್ಲಾನ್ ಇಲ್ಲಿ ಎಂಟ್ರಿ ಕೊಟ್ಟೆಟ್ಗೆ ಕೆಳಗಡೆ ಹೂವು ಉದುರ್ಬೇಕನ್ನೋ ಪ್ಲಾನ್ ಇತ್ತು. ಐಡಿಯಾ ಬರ್ಲಿಲ್ಲ, ಹೆಂಗ್ ಬರ್ಲಿಲ್ಲ. ಆಮೇಲೆ ಮತ್ತೆ ಐಡಿಯಾ ಬರ್ಲಿಲ್ಲ. ಸುಮ್ಮನೆ ಅದಿದೆ ಹಾಕ್ಬಿಡು ಸಾಕು, ಇಷ್ಟು ಮಾಡಿವಲ್ಲ, ಇಷ್ಟಕ್ಕೆ ಖುಷಿ ಆಗ್ತಾಳ ಅಂತ ಅನ್ಕೊಂಡು ಮಾಡಿದ್ವಿ. ಫುಲ್ ಖುಷಿಯಾಗ್ಯಾಳ. ಸೊ ಇದು ನಮ್ಮ ಮಮತನ್ಗೋಸ್ಕರನು ಹಂಗೆ ನಮ್ಮ ಮಗಳಿಗೋಸ್ಕರನು ಮಾಡಿರೋದು. ಸೊ ಇದು ನಮ್ಮ ಸಾನ್ವಿಗೆ ಮಾಡ್ಬೇಕಂತ ಭಾಳ ನಮ್ಮ ಸಾನ್ ಮಮ್ ಇವಾಗ ಏನು ಹೆಸರು ಬಂದು ಪಟ್ಟ ಅಂತ
ಮನೆಗೆ ಬಂದಲ್ಲ, ಹಂಗಾಗಿ ಚೆನ್ನಾಗಿರ್ಬೇಕು, ಈ ಥರ ಜೀವನ ಪೂರ್ತಿ ಖುಷಿಯಾಗಿರ್ಬೇಕಂತ ಸ್ಟಾರ್ಟಿಂಗ್ಗೆ ಕಾಲಿಟ್ರ ಖುಷಿ ಆದ್ಲು ಮಮತಾ. ಈಕಿನೂ ಖುಷಿಯಾಗಿರ್ತಾಳ, ನೋಡೋಕ್ಕಾಗಲ್ಲ ಅಷ್ಟೇ ಅಲ್ಲ. ಇನ್ನು ಮುಂದೆ ಖುಷಿ ಪಡಿಸೋದು ಭಾಳ ಐತಿ. ಇದು ಮೊದಲನೇ ಹೆಜ್ಜೆ ಇದ್ದಂಗಿದೆ. ಸೊ ನಿಮ್ಗೆ ಹೆಂಗೆ ಅನಿಸಿತ್ತು ಈ ಥರ ಮಮತಂದು ರಿಯಾಕ್ಷನ್ ನೋಡಿದ್ರಲ್ಲ, ನಿಮಗೇನು ಅನಿಸ್ತು ಏನಿಲ್ಲ ಅಂತಂದ್ಬಿಟ್ಟು ಕಮೆಂಟಲ್ಲಿ ಮಿಸ್ ಮಾಡಲ್ಲ ನನಗೆ. ದಯವಿಟ್ಟು ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದೊಡ್ಡ ಹಾರ್ಟ್ ಬಿಡ್ಸಾಕ ಎಷ್ಟು ಸರ್ಕಸ್ ಮಾಡಿದ್ರೆ ಅಯ್ಯೋ ಗೊತ್ತಾಗುತ್ತೆ, ನೀನು ನಾಳೆ ಲಾಗ್ ನೋಡ್ರೆ ಗೊತ್ತಾಗುತ್ತೆ. ನನಗಂತೂ ಭಾಳ ಖುಷಿ ಆಗ್ಬಿಟ್ಟಿದ್ದು. ಕೃಷ್ಣ ನನಗೋಸ್ಕರ ಇಷ್ಟು ಕಷ್ಟಪಟ್ಟು ಡೆಕೋರ್ ಮಾಡಿದ್ದು ಅದು ನನ್ನ ಲೈಫ್ನಾಗ ಮರೆಯೋದೇ ಇಲ್ಲ. ನಾನು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು, ಹೇಳೋಕ್ಕಷ್ಟು ಆಗಲಾಗಿತ್ತು ನನಗೆ. ಇದನ್ನ ಯಾವ ಥರ ಹೇಳ್ಬೇಕಂತನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫ್ನಾಗ ಈ ಥರ ಸರ್ಪ್ರೈಸ್ ಕೊಟ್ಟಿದ್ದು. ಏನು ಹೇಳಿ ಏನು ಹೇಳ್ಬೇಕು ಅವನ ಬಗ್ಗೆ ಅಂತ ನನಗೆ ಸ್ವಲ್ಪನೂ ಗೊತ್ತಾಗಲ್ಲಾಗೈತಿ. ಅನ್ಕೊಂಡಿರಲಿಲ್ಲ ನಾನು ಇಷ್ಟು ದೊಡ್ಡ ಸರ್ಪ್ರೈಸ್ ಕಾದಿರುತ್ತೆ ಮನೆಗೆ ಹೋದ್ಮೇಲೆ ಅಂತ. ನಾನು ಬರೀ ಸುಮ್ಮನೆ ಕ್ಲೀನ್ ಮಾಡ್ತಾನೆ ಅನ್ಕೊಂಡಿದ್ದೆ, ಆದರೆ ಇಷ್ಟೆಲ್ಲ ಡೆಕೋರ್ ಮಾಡ್ಯಾನ ನಮ್ಮ ಸೆಲೆಕ, ನಮ್ಮ ಪಾಪು ಸೆಲೆಕ. ಇನ್ನೇನು ಹೇಳಲಿ ಅಷ್ಟೇ. ಅವನಿಗೆ ಏನು ಹೇಳ್ಬೇಕು ನನಗೆ ಅಂತ ಗೊತ್ತಾಗಲಿಕ್ಕೆ. ಪಾಪ ಅಷ್ಟು ಕಷ್ಟಪಟ್ಟನಲ್ಲ. ನನ್ನ ಸಾನಿ ನೋಡ್ರಿ ಮನೆಗೆ ಬಂದು ಹೆಂಗೆ ಮಾಡ್ಲತ್ತ ಎಲ್ಲಷ್ಟು. ಏಯ್ ಇಲ್ಲ ಸಾನು, ಏಯ್ ಇದ್ರೊಳಗೆ ಬಾ ಇಲ್ಲಿ ಕಾಲಿಡು ಬಾ ಬಾ ಹಿಂಗೆ ಬಾ ಒಳಗೆ ಬಾ, ಇಲ್ಲಿ ಕುಂದ್ರ ಬಾ, ಇಲ್ಲಿ ಕೂಚು. ಸೊ ಯಾರು ಬೇಜಾರಾಗ್ಬಿಟ್ರಿ, ಯಾಕಂದ್ರೆ ನಮ್ಮ ಸಾನಿ ಕರ್ಕೊಂಬಂದ್ರೆ ನಿಜವಾಗ್ಲೂ ಇದನ್ನ ಸುಮ್ಮನೆ ಇರಕ್ಕೆ ಬಿಡ್ತಿದ್ದಲ್ಲ, ಆಕೆ ಕೆಡಿಸ್ಬಿಡ್ತಿತ್ತು. ಹಂಗಾಗಿ ಅಲ್ಲೇ ಬಿಟ್ಟು ಬಂದೀವಿ. ಇದನ್ನು ನಮ್ಗೆ ಇಷ್ಟನೇ. ನೀವು ನಿಮ್ಮ ಮಗಳನ್ನ ನೀವು ಬಿಟ್ಬಿಟ್ಟು ಬಂದಿದ್ದೀರಾ ಅಂತ ಕಮೆಂಟ್ ಆಗ್ತೀರಿ ಅಂತ ಹೇಳಿದ್ದು. ನಮಗೆ ಫಸ್ಟ್ ಇದ್ದಿದ್ದೆ ಫಸ್ಟ್ ಮಗಳಿಗೆ ಏನು ಮಾಡಿದ್ರು ನಾವು ಈಗ ಏನು ಮಾಡ್ಬಿಡ್ತಾರಂದ್ರೆ ಇಂಥ ಖುಷಿಯಾಗಿ ಸಡನ್ಲಿ ಕೆಡಿಸಿಬಿಡ್ತಾರೆ. ಹೋದ್ರು ನೋಡ್ರಿ ಅಲ್ಲಿ ಪಾಪ ಅಂತ ಹೋಗ್ಬಿಟ್ಲಿ, ಒಳಗೆ ಏನು ಮಾಡ್ತಾನೆ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಪಾಪ್ಕಾರ್ನ್ ತೊಗೊಂಬಂದಿದ್ದೀನಿ, ಹಾಲು ತೊಗೊಂಬಂದಿದ್ದೀನಿ, ಮಾಡಮ್ರಿ. ಸೊ ನೋಡ್ರಿ ಇವೆಲ್ಲ ಇಷ್ಟೊಂದು ಒಂದು 10 ಪ್ಯಾಕೆಟ್ ತಂದೀನಿ. ಇದ್ರ ಜೊತೆಗೆ ಹಾಕ್ಕೊಂಡು ಎಲ್ಲರೂ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತೀವಿ. ಅಲ್ಲಿ ಅನಿಲ್ ಕುಮಾರ್ ಎಂಜಾಯ್ ಮಾಡಿರಿ ಎಲ್ಲರೂ. ಮಾಡತ್ನಾಗ ಎಷ್ಟು ಕಷ್ಟಪಟ್ಟು ಮಾಡೀವಿ. ಇವಾಗೆಲ್ಲ ಕಸ ಬೆಳೆಯಕತ್ತಾಳ, ನಮ್ಮ ಸಾನಿ ಆಡಕತ್ತಾಳ ಅದ್ರ ಮೇಲೆ. ಮಾಡತ್ನಾಗ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ, ಇವಾಗ ನೋಡ್ರಿ ಕಷ್ಟ ಬೆಳೆಯಕತ್ತ. ಅಲ್ಲ ಎಲ್ರಿಗೂ ಪಾಪ್ಕಾರ್ನ್ ಹಾಕಿದೀವಲ್ಲ, ಇವಾಗ ಚಹಾ ಹಾಕತ್ತೀವಿ. ಎಲ್ಲರೂ ಕುಂತ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಮ್ರಿ. ಸೆಲೆಬ್ರೇಷನ್ ಪಾರ್ಟಿ ಹೆಂಗ್ ನಡೆಯಕತೈತಿ? ಸೆಲೆಬ್ರೇಷನ್ ಪಾರ್ಟಿ ಇದು. ಆಕೆ ಬೋಗಣಿಗೆ ಚಾ ಹೋಯ್ತೀಗ